ಎಸ್ ಸಿಲ್ಕ್ಸ್ಗೆ ತುಂಬಾ ವರ್ಷದಿಂದ ಬರ್ತಾ ಇದೀವಿ. ನಾವು ಪ್ರತಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಇಲ್ಲೇ ಬಂದು ಸೀರೆ ತಗೊಂತೀವಿ. ಈಗ ನಾನು ಮದುವೆ ಸೆಟ್ ಆಗಿರೋದ್ರಿಂದ ನಾವು ಸೀರೆ ಎಲ್ಲ ತಗೊಳಕ್ ಬಂದಿದ್ದೀವಿ. ಇಲ್ಲಿ ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಗಿದೆ ಪರ್ಸನಲಿ. ಇಲ್ಲಿ ತುಂಬಾ ಲೇಟೆಸ್ಟ್ ಕಲೆಕ್ಷನ್ ಎಲ್ಲ ಸಿಗ್ತಾ ಇದೆ. ಐ ಲೈಕ್ ದ ಕಲೆಕ್ಷನ್. ಥ್ಯಾಂಕ್ ಯು. ಯರಂವಾರಿಪಲ್ಲಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ 2023-2024ನೇ ಸಾಲಿನ ವಾರ್ಷಿಕ ಜಮಾಬಂದಿ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಎಂಎಸ್ ಸುಗುಣರವರು, ಉಪಾಧ್ಯಕ್ಷರು ನಾಗಮಣಿ, ನೋಡಲ್ ಅಧಿಕಾರಿಗಳು ಹಾಗೂ ಸಹಾಯಕ ಕೃಷಿ ಇಲಾಖೆ ನಿರ್ದೇಶಕರು ಕೆಸಿ ಮಂಜುನಾಥ್ ರವರು ಹಾಗೂ ಶಿಕ್ಷಣ ಅಧಿಕಾರಿಗಳ ಕಚೇರಿ ಸಹಾಯಕರು ವಿನಯ್ ಕುಮಾರ್ ಅವರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಏಜಾಜ್ ಪಾಷಾರವರು ಹಾಗೂ ಗ್ರಾಮ ಪಂಚಾಯಿತಿ ಗೌರವಾನ್ವಿತ ಸದಸ್ಯರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಹಾಗೂ ಸದಸ್ಯರು ಸುಧಾಕರ್ ಜಿಎನ್ ರಾಜು, ಜಿಆರ್ ಗೌರಿಶಂಕರ್, ನಾಗವೇಣಿ, ಮುಖಂಡರು ಗಂಗಲಪ್ಪ, ಉದಯ್ ಕುಮಾರ್, ಜಿಜಿ ಕೃಷ್ಣಾರೆಡ್ಡಿ, ಕದಿರಪ್ಪ, ಗ್ರಂಥಾಲಯ ಗೋವಿಂದಪ್ಪ ಹಾಗೂ ಸಾರ್ವಜನಿಕರು, ವಿವಿಧ ಇಲಾಖೆ ಅಧಿಕಾರಿ ವರ್ಗದವರು, ಮುಖಂಡರು, ಜನಸಾಮಾನ್ಯರು, ಅಭಿವೃದ್ಧಿ ಚಿಂತಕರು, ಸಿಮೆಂಟ್ ನಾರಾಯಣಸ್ವಾಮಿ ಹಾಗೂ ಎಲ್ಲ ಜನಸಾಮಾನ್ಯರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿಗಳು ಕೆಸಿ ಮಂಜುನಾಥ್ ರವರು ಮಾತನಾಡಿ, ಗ್ರಾಮ ಪಂಚಾಯಿತಿ ಜಮಾಬಂದಿ ಕಾರ್ಯಕ್ರಮ ಮೂಲ ಉದ್ದೇಶ ಗ್ರಾಮ ಪಂಚಾಯಿತಿ ದಾಖಲೆಗಳ ಪರಿಶೀಲನೆ ಹಾಗೂ ಗ್ರಾಮ ಪಂಚಾಯಿತಿ ನಡೆದಿರುವ ಕಾಮಗಾರಿಗಳ ಪರಿವೀಕ್ಷಣಾ ಬಗ್ಗೆ ಚರ್ಚೆ, ವರ್ಷದಲ್ಲಿ ಗ್ರಾಮ ಪಂಚಾಯಿತಿ ಎಲ್ಲ ರೀತಿಯ ಖರ್ಚು ಮತ್ತು ವೆಚ್ಚಗಳ ಬಗ್ಗೆ ಚರ್ಚೆ, ಒಳ್ಳೆಯ ಬೆಳವಣಿಗೆಗೆ ನಿಮ್ಮ ಪಂಚಾಯಿತಿ ಅಭಿವೃದ್ಧಿ ತೃಪ್ತಿಕರವಾಗಿದೆ ನೋಡಲ್ ಅಧಿಕಾರಿಗಳು ಸೂಚಿಸಿದರು. ಎಲ್ಲ ರೀತಿಯ ಖರ್ಚುಗಳು ಹಾಗೂ ಜಮಾ ಬಗ್ಗೆ ವಿವರವಾಗಿ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರು, ಸದಸ್ಯರು, ಸಾರ್ವಜನಿಕರು, ಮುಖಂಡರು ಎಲ್ಲರಿಗೂ ಸಲಹೆ ಸೂಚನೆಗಳನ್ನು ವಿವರವಾಗಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಖಾತೆಗಳ ಬಡ್ಡಿ ಬಂದಿರುವುದು, ಖಾತೆಗಳಿಗೆ ಜಮಾ ಆಗಿರುವುದು ಹಾಗೂ 15ನೇ ಹಣಕಾಸು ವಿಚಾರ, ನರೇಗಾ ಯೋಜನೆ ಅನುದಾನದ ವಿಚಾರದ ಬಗ್ಗೆ ಚರ್ಚೆ, ಹೀಗೆ ಹಲವಾರು ವಿಚಾರಗಳು ತಿಳಿಸುತ್ತಾ ಈ ಸಮಯ ಎಲ್ಲ ನಡವಳಿಕೆಗಳ ಅನುಷ್ಠಾನಕ್ಕೆ ತರಲು ಅಧಿಕಾರಿಗಳು ಅನುಮೋದನೆ ನೀಡಿದರು. ಈ ಸಂದರ್ಭದಲ್ಲಿ ಜಮಾಬಂದಿ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. 18,700 ಅಂದ್ರೆ ಇದು ನರೇಗಾದು ಸೇರಿ ಮತ್ತೆ ಇದು ನರೇಗಾ ಬಿಟ್ಟು ಒಂದು ಎಷ್ಟು ಆಗ್ತದೆ ಯಾಕಂದ್ರೆ ನರೇಗಾ ಸೇರಿದ್ರೆ ಒಂದು ಇದಾಗುತ್ತೆ. ಸೊ ನಿಮ್ಗೆ 36,25,000 ಇದು ನೀವು ಅಮೌಂಟ್ ಗ್ರಾಮ ಪಂಚಾಯತಿ ಬಂದಿರಂತ ಒಂದು ಅಮೌಂಟ್ ಇದೆ. ಇದಕ್ಕೆ ನಿಮಗೆ ಖರ್ಚು ಎಷ್ಟು 36 ಲಕ್ಷ. ಒಂದು ಶೀಟ್ಗೆ ಹಾಕಿ ಈ ಖರ್ಚುಗಳಿಗೆ ನಿಮ್ಮ ಒಂದು 36 ಲಕ್ಷಕ್ಕೆ ಆಗಿದೆಯಲ್ಲ ಖರ್ಚು, ಇದಕ್ಕೆ ನಿಮಗೆ ಅನುದಾನ ಎಷ್ಟು ಬಂದಿದೆ, ಬಡ್ಡಿ ಎಷ್ಟು ಬಂದಿದೆ, ಹಿಂದ್ಗಡೆ ಹೋಗಿ ವೋಟಿಂಗ್ ಬ್ಯಾಲೆನ್ಸ್ ಎಷ್ಟು ಅಂತ ಅದೊಂದು ಅಬ್ಸ್ಟ್ರಾಕ್ಟ್ ಆಗುತ್ತೆ. ಇದರಲ್ಲಿ ನರೇಗಾ ತೆಗೆದುಬಿಟ್ಟು ನೆಕ್ಸ್ಟ್ ಒಂದು ಪೇಜಲ್ಲಿ ಹಾಕಿ, ಆಮೇಲೆ ಕ್ರೋಢೀಕೃತ ಒಂದು ಹಾಕಿ, ನರೇಗಾ ಅದು ಎರಡು ಸೇರಿ ಒಂದಲ್ಲ ಅದು ನಿಮಗೆ ಕರೆಕ್ಟ್ ಆಗಿರುತ್ತೆ. ಯಾಕಂದ್ರೆ ನರೇಗಾದು ನಿಮಗೆ ಇದ್ರಲ್ಲಿ ಸೇರ್ಕೊಂಡ್ರೆ ಅದು ಮತ್ತೆ ನಿಮಗೆ ಇದಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಜಾಸ್ತಿ ಇರುತ್ತೆ ಏನು 15 ಫೈನಾನ್ಸ್ ಇಂದ ಮತ್ತೆ ನಿಮ್ಮ ಒಂದು ಹಳೆ ಬ್ಯಾಲೆನ್ಸ್, ಹಳೆ ಬಾಕಿ ಏನಿದೆ ಅವೆಲ್ಲ ಸೇರಿ ನಿಮಗೆ ಎಷ್ಟು ಬಂದಿದೆ. ಈಗ ಖರ್ಚಿಗೆ ಸಪ್ರೇಟ್ ಕೊಟ್ಟಿದ್ದೀರಾ 36,25,240 ಖರ್ಚು ಕೊಟ್ಟಿದ್ದೀರಾ. ಇದಕ್ಕೆ ನಿಮ್ಗೆ ಎಷ್ಟು ಬಂತು, ನಿಮ್ಮಲ್ಲಿ ಎಷ್ಟು ಇತ್ತು ಅದೊಂದು ಹಾಕೊಂಡ್ಬಿಟ್ಟು ಅದೊಂದು ಅಬ್ಸ್ಟ್ರಾಕ್ಟ್ ಹಾಕೊಂಡು ಸೇರಾಗುತ್ತೆ. ಸೊ 36,25,241 ರೂಪಾಯಿ ನಿಮಗೆ ಖರ್ಚಾಗಿದೆ 23-24ನೇ ಸಾಲಿಗೆ. ಸೊ ನಿಮಗೆ ಯಾವುದೇ ರೀತಿ ಬಿಲ್ಗಳನ್ನ ಪೇಮೆಂಟ್ ಮಾಡೋದು ಪೆಂಡಿಂಗ್ ಇಲ್ಲ. ಹೋದಷ್ಟು 24 ಏನೂ ಇಲ್ಲ, ಶೂನ್ಯ. 22-23-24 ಖರ್ಚು ಮಾಡಿದ್ದೀರಾ, ಅದೊಂದು ಹಾಕೋಬೇಕು. ಅಬ್ಸ್ಟ್ರಾಕ್ಟ್ ಅದೊಂದು ನೀವು ಹಾಕೋಬೇಕಾಗುತ್ತೆ. ಏನಂದ್ರೆ
2022-23ರಲ್ಲಿ ನೀವು ವಿವಿಧ ಕಾಮಗಾರಿಗಳಿಗೆ ಏನು ನೀವು ಖರ್ಚು ಮಾಡಿರ್ತೀರ, ಲೈಟ್ಸ್ ಹಾಕೋದು ಇರ್ಬೋದು, ನಿಮ್ಮ ಒಂದು ಬೋರ್ವೆಲ್ ರಿಪೇರಿ ಇರ್ಬೋದು, ಅಥವಾ ಯಾವುದೇ ರೀತಿಯ ಕಾಮಗಾರಿ ಮಾಡಿಸಿರೋದು ನಿಮಗೆ 22-23ರಲ್ಲಿ ಕೆಲಸ ಮಾಡಿ ಹಣ ಅವರಿಗೆ ಪೇಮೆಂಟ್ ಪಾವತಿ ಆಗದೆ ಉಳ್ಕೊಂಡಿರೋದು ಬ್ಯಾಲೆನ್ಸ್ ಎಷ್ಟು ನಿಮಗೆ, ಅದು ಈ ವರ್ಷಕ್ಕೆ ನೀವು ಸೇರಿಸ್ಕೋಬೇಕಾಗುತ್ತೆ. ಅದು ಒಂದು ಸಪ್ರೇಟ್ ಒಂದು ಹಾಕ್ಬೇಕಾಗುತ್ತೆ. ಈ ಕಡೆ ನಾವು ತಗೋಬೇಕು. ಮತ್ತೆ ಈ ವರ್ಷದ್ದು ಖರ್ಚು ಎಷ್ಟು, ಹೋದ ವರ್ಷದ ಖರ್ಚು ಎಷ್ಟು ಬರ್ಸಿದ್ದೀರಾ, 23-24ರಲ್ಲಿ ಎಷ್ಟು ಖರ್ಚು ಮಾಡಿದ್ದೀರಾ, ಮತ್ತೆ 23-24ರಲ್ಲಿ ಏನಾದರೂ ನಿಮಗೆ ಕೆಲಸಗಳು ಮಾಡಿಸಿ ಪೆಂಡಿಂಗ್ ಇದೆಯಾ, ಅದೊಂದು ಅಪ್ಡೇಟ್ ಆಗೋದು. ಆವಾಗ ನಿಮ್ಗೆ ಇದು ನೆಕ್ಸ್ಟ್ ಇಯರ್ ಹೋಗಿ ಆರಂಭಿಕ ಶುಲ್ಕ ನಿಮಗೆ 2 ಇರಬೇಕು. ಒಂದು ಖರ್ಚು ಆರಂಭಿಕ ಶುಲ್ಕ ಇರಬೇಕು, ನಿಮ್ಮ ಯಾವುದಾದ್ರೂ ಒಂದು ಖಾತೆಗಳಲ್ಲಿ ಆರಂಭಿಕ ಶುಲ್ಕ ಇರ್ಬೋದು. ಏನೋ ಒಂದು 50 ಲಕ್ಷ ಒಂದು ಅಕೌಂಟಲ್ಲಿ ಬಿಡುಗಡೆ ಆಗಿರುತ್ತೆ. 50 ಲಕ್ಷಕ್ಕೆ ನೀವು 49 ಲಕ್ಷ ಖರ್ಚು ಮಾಡಿರ್ತೀರ. 1 ಲಕ್ಷ ಅಲ್ಲಿ ಉಳಿಕೆ ಆಗಿರುತ್ತೆ. ಅದು ನಿಮಗೆ ಅನುದಾನ ಉಳಿದಿರೋ ಮೊತ್ತ. ಅದೇ ರೀತಿ ಖರ್ಚುಗಳು ನಿಮಗೆ ಅನುದಾನ 50 ಲಕ್ಷ ಬಂದಿರುತ್ತೆ, ನೀವು ಖರ್ಚು ಮಾಡಿರೋದು ಬರೀ 45 ಲಕ್ಷ ಖರ್ಚು ಮಾಡಿರ್ತೀರಿ. ಸೊ ಅಲ್ಲಿಗೆ 5 ಲಕ್ಷ ಅನುದಾನ ಉಳ್ಕೊಂಡು, ಇಲ್ಲ ನಿಮಗೆ 50 ಲಕ್ಷ ನೀವು ಕಾಮಗಾರಿ ಖಾತೆಗೆ ವೇತನಕ್ಕಾಗಿ ವರ್ಗಾವಣೆ ಮಾಡಿರುವುದು 15,200 ರೂಪಾಯಿ. ಫೇರಲ್ಸ್ ಅವರಿಗೆ ಯಮಮೂರು ಗ್ರಾಮಕ್ಕೆ ಕಿರಿನೀರು ಸರಬರಾಜು ಸಲಕರಣೆಗಳ ಖರೀದಿ ಮಾಡಿರುವ ಬಿಲ್ಲು ಬಾಬತ್ತು 9,997. ಶ್ರೀ ಸೀತಿ ಬರೇಶ್ವರ ಟ್ರೇಡರ್ಸ್ ರವರಿಗೆ ಕದಿರಂಪಲ್ಲಿ ಗ್ರಾಮಕ್ಕೆ ಕಿರಿನೀರು ಸರಬರಾಜು ಸಲಕರಣೆಗಳ ಖರೀದಿ ಮಾಡಿರುವ ಬಿಲ್ಲು ಬಾಬತ್ತು 9,993. ಶ್ರೀ ಸೀತ ಬೈರೇಶ್ವರ ಟ್ರೇಡರ್ಸ್ ಅವರಿಗೆ ಗ್ರಾಮ ಪಂಚಾಯಿತಿಗೆ LED ವಿದ್ಯುತ್ ಬಲ್ಬ್ಗಳು ಮತ್ತು ಇತರೆ ಸಲಕರಣೆಗಳು ಖರೀದಿ ಮಾಡಿರುವ ಬಿಲ್ಲು ಬಾಬತ್ತು 49,976. ಶ್ರೀ ಸೀತ ಬೈರೇಶ್ವರ ಟ್ರೇಡರ್ಸ್ ಅವರಿಗೆ ಗ್ರಾಮ ಪಂಚಾಯಿತಿಗೆ LED ವಿದ್ಯುತ್ ಬಲ್ಬ್ಗಳು ಮತ್ತು ಇತರೆ ಸಲಕರಣೆಗಳು ಖರೀದಿ ಮಾಡಿರುವ ಬಿಲ್ಲು ಬಾಬತ್ತು 31,246. ನಾವು ಇವತ್ತು ಗ್ರಾಮ ಪಂಚಾಯಿತಿಯ ಜಮಾಬಂದಿ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಅದರಲ್ಲಿ ತಮ್ಮೆಲ್ಲರಿಗೂ ಗೊತ್ತು, ಇದರ ಒಂದು ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ, ಆ ಒಂದು ವರ್ಷದಲ್ಲಿ ಏನೇನು ನಮ್ಮ ಒಂದು ಗ್ರಾಮ ಪಂಚಾಯಿತಿ ಲೆಕ್ಕಕ್ಕೆ ಎಷ್ಟು ಜಮೆ ಆಗಿದೆ, ಅಂದರೆ ಇಲ್ಲಿಂದ ಸರ್ಕಾರದಿಂದ ಎಷ್ಟು ದುಡ್ಡು ಬಂದಿದೆ, ನಿಮ್ಮಲ್ಲಿ ಎಷ್ಟು ಕಂದಾಯ ವಸೂಲಿಯಾಗಿದೆ, ಎಷ್ಟು ಜಮಾ ಆಗಿದೆ, ಮತ್ತು ಅದರಲ್ಲಿ ನೀವು ಎಷ್ಟು ಖರ್ಚು ಮಾಡಿದ್ದೀರಾ, ಯಾವ್ಯಾವುದಕ್ಕೆ ಖರ್ಚು ಮಾಡಿದ್ದೀರಾ, ಇದನ್ನು ನಾವು ಸಾರ್ವಜನಿಕವಾಗಿ ಒಂದು ಸಭೆಯಲ್ಲಿಟ್ಟು ಅದನ್ನು ನಾವು ಘೋಷಣೆ ಮಾಡುವಂಥ ಒಂದು ಈ ಒಂದು ಕಾರ್ಯಕ್ರಮ. ಸೊ ಈ ಒಂದು ಇದರಲ್ಲಿ ಏನಾದರೂ ಅಕಸ್ಮಾತ್ ನಿಮ್ಗೆ ಯಾರಾದರೂ ಅಬ್ಜೆಕ್ಷನ್ಸ್ ಇದ್ದರೆ ಹೇಳಿ ಅಂತ ನಾವು ಹೇಳಿದ್ವಿ. ತಾವೆಲ್ಲರೂ ಹೇಳಿದ್ರೆ ಯಾವುದು ಏನು ಅಬ್ಜೆಕ್ಷನ್ಸ್ ಇಲ್ಲ ಅಂತ. ಸೊ ಇದು ಒಂದು ಒಳ್ಳೆಯ ಒಂದು ಬೆಳವಣಿಗೆ. ಯಾಕೆಂದರೆ ನಾವು ಸುಮಾರು ಕಡೆ ಎಲ್ಲ ಏನಾದರೂ ಅಬ್ಜೆಕ್ಷನ್ಸ್ ಇದ್ದರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ. ಸೊ ಇಲ್ಲಿ ಎಲ್ಲರ ಒಂದು ಗಮನದಲ್ಲಿ ಬಂದು ಒಂದು ಖರ್ಚು ಏನಾಗಿದೆ ಅದು ನಿಮಗೆ ತೃಪ್ತಿಕರವಾಗಿ ಅನುಷ್ಠಾನ ಆಗಿದೆ ಕಾರ್ಯಕ್ರಮಗಳನ್ನು ಒಂದು ಅಭಿಪ್ರಾಯವನ್ನು ಸೂಚಿಸುತ್ತೆ. ಸೊ ಅದೇ ರೀತಿ ನಾವು ಇವತ್ತು ಏನು ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದೀವಿ, ನಿಮ್ಗೇನೋ ಒಂದು 36,25,241 ಇಲ್ಲಿವರೆಗೂ ಲಾಸ್ಟ್ 23-24ನೇ ಸಾಲಿನಲ್ಲಿ ಇಲ್ಲಿವರೆಗೂ ನಿಮಗೆ ಖರ್ಚಾಗಿದೆ. ನಿಮ್ಮ ಒಂದು ಅಕೌಂಟಿಗೆ ಬಂದಿರುವಂಥ ಜಮೆ ಬಂದು ಎಷ್ಟಿದೆ, ಜಮೆ ಎಷ್ಟಾಗಿದೆ?
ನಮಗೆ ವಿವಿಧ ಈ ದಿನ ಗ್ರಾಮ ಪಂಚಾಯತಿಯಲ್ಲಿ ಜಮಾಬಂದಿಯನ್ನು ಈ ಒಂದು ಜಮಾಬಂದಿ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಮತಿ ಸುಬ್ರಹ್ಮಣ್ಯ ಅವರು ವೇದಿಕೆಯಲ್ಲಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಒಂದು ಜಮಾಬಂದಿ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಕೇಂದ್ರಗಳಾಗಿರ್ತಕ್ಕಂತಹ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಚಿತ್ತೂರು ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀನಿವಾಸ ರೆಡ್ಡಿ ವೇದಿಕೆಯಲ್ಲಿ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಒಂದು ಗ್ರಾಮ ಪಂಚಾಯತ್ ಜಮಾಬಂದಿ ಸಭೆಯಲ್ಲಿ ಜಮಾಬಂದಿ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀನಿವಾಸ ತಾಲೂಕಿನ ಕೃಷಿ ಸಹಾಯಕ ನಿರ್ದೇಶಕರಾದಂತಹ ಕೆ.ಸಿ. ಮಂಜುನಾಥ್ ಸರ್ ಅವರು ನಮ್ಮ ಒಂದು ಸಭೆಗೆ ಆಗಮಿಸಿದವರಿಗೆ ಹೃದಯಪೂರ್ವಕ ಸ್ವಾಗತ ಮಾಡ್ತಾ ಇದ್ದಾರೆ.